ನಾವು ಮೊನ್ನೆ ಮಾಗಡಿ ರೋಡ್ ಹತ್ರ ಇರೋಂಥ ಅಂಗಾಳ ಪರಮೇಶ್ವರಿ ಮತ್ತು ಕಾಳಿಕಾಂಬ ದೇವಸ್ಥಾನಕ್ಕೆ ಹೋಗಿದ್ವಿ. ನೀವಿಲ್ಲಿ ನೋಡ್ತಿದ್ದೀರಾ ಎಂಟ್ರೆನ್ಸ್ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ. ನಾವು ಈ ಹುಲಿ ಬಾಯಿಂದ ದೇವಸ್ಥಾನದ ಒಳಗಡೆ ಹೋದ್ವಿ. ಹಾಗೆ ಈ ದೇವಸ್ಥಾನದ ಪಕ್ಕದಲ್ಲಿ ಎಷ್ಟೊತ್ತಿಗೆ ಪೂಜೆ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಈ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆಗೆ ವಿಶೇಷವಾದಂಥ ಪೂಜೆ ಹೋಮಗಳನ್ನು ಮಾಡ್ತಾರೆ. ಹಾಗೆ ಇಲ್ಲಿ ನಿಂಬೆಹಣ್ಣಿಂದ ಇಳಿ ತೆಗೆದು ದೃಷ್ಟಿ ಪರಿಹಾರ ಮಾಡಿಕೊಳ್ಳಲಾಗುತ್ತೆ. ಇಲ್ಲಿಗೆ ಬರುವಂಥ ಕೆಲವು ಭಕ್ತಾದಿಗಳು ನಿಂಬೆಹಣ್ಣುಗಳನ್ನು ತಾಯಿ ಬಳಿಯಲ್ಲಿ ಇಟ್ಟು ತಮ್ಮ ಕಷ್ಟ ಪರಿಹಾರ ಮಾಡು ಅಂತ ಕೇಳಿಕೊಂಡು ಮತ್ತೆ ಆ ನಿಂಬೆಹಣ್ಣುಗಳನ್ನು ಈಸ್ಕೊಂಡು ಮನೆಗೆ ತಗೊಂಡು ಹೋಗಿ ಅವುಗಳಿಂದ ಚಿತ್ರಾನ್ನ ಮತ್ತು ಶರ್ಬತ್ನ ಮಾಡಿ ಸೇವಿಸೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಗೆ ಇಲ್ಲಿ ಅಮಾವಾಸ್ಯೆ ಹಿಂದಿನ ದಿನ ಮೆಣಸಿನ್ಕಾಯಿಗಳಿಂದ ಅಡಿಯಿಂದ ಮುಡಿವರೆಗೂ ಇಲ್ಲಿ ತೆಗೆದು ದೃಷ್ಟಿದೋಷ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಬಿಟ್ಟೋಗ್ತಾರೆ. ಭಕ್ತಾದಿಗಳು ಬಿಟ್ಟೋಗಿರುವಂತಹ ಮೆಣಸಿನ್ಕಾಯಿಂದ ಹೋಮ ಮಾಡ್ತಾರೆ. ಇಲ್ಲಿಗೆ ಬರುವಂಥ ಭಕ್ತಾದಿಗಳು ಹೇಳೋ ಪ್ರಕಾರ ಎಷ್ಟೇ ಮೆಣಸಿನ್ಕಾಯಿ ಹಾಕಿ ಹೋಮ ಮಾಡಿದರೂ ಘಾಟ್ ಬರೋದಿಲ್ಲ ಅಂತ ಹೇಳ್ತಿರ್ತಾರೆ.